Hello aspirants, welcome to India for IAS. Daily answer writing practice day 27 ವಿಡಿಯೋ ಡಿಸ್ಕಷನ್ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಸೊ ಇವತ್ತು ನಿಮಗೆ ಡೇ 27ಗೆ ಕೊಟ್ಟಂತಹ ಪ್ರಶ್ನೆ ಬಂದು ಡಿಸ್ಕಸ್ ದ ಡಿಫರೆನ್ಸಸ್ ಬಿಟ್ವೀನ್ ಪಬ್ಲಿಕ್ ಅಂಡ್ ಪ್ರೈವೇಟ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಎಕ್ಸ್ಪ್ಲೈನ್ ದೇರ್ ರೋಲ್ಸ್ ಇನ್ ಸೊಸೈಟಿ. ಈ ರೀತಿಯಾಗಿ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಸೊ ಕನ್ನಡದಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ಆಡಳಿತದ ನಡುವಿನ ವ್ಯತ್ಯಾಸವನ್ನು ಚರ್ಚಿಸಿ ಮತ್ತು ಸಮಾಜದಲ್ಲಿ ಅವುಗಳ ಪಾತ್ರವನ್ನ ಅಥವಾ ಪ್ರಾಮುಖ್ಯತೆಯನ್ನ ವಿವರಿಸಿ ಅನ್ನೋ ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳಲಾಗಿತ್ತು. ಇದೊಂದು 10 ಅಂಕಗಳ ಪ್ರಶ್ನೆ ಆಗಿದ್ದು 150 ಪದಗಳ ಮಿತಿಯೊಳಗೆ ನೀವು ಉತ್ತರವನ್ನ ಉತ್ತರಿಸಬೇಕಾಗತ್ತೆ. ಮೊದಲಿಗೆ ಪ್ರಶ್ನೆ ಅರ್ಥೈಸೋದು ನೋಡೋದಾದ್ರೆ ನೀವು ಡೆಫಿನೇಷನ್ ಅಥವಾ ಇಂಟ್ರೊಡಕ್ಷನ್ ಅಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ಆಡಳಿತ ಅಂದ್ರೆ ಏನು ಅಂತ ಬರ್ಕೊಡ್ತೀರಾ. ದೆನ್ ಬಾಡಿ ಪಾರ್ಟ್ ಬಂದಾಗ ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟೂ ಎಂಟಿಟೀಸ್, ಅಂದ್ರೆ ಇವೆರಡೂ ಸಂಸ್ಥೆಗಳ ನಡುವೆ ಅಂದ್ರೆ ಸಾರ್ವಜನಿಕ ಆಡಳಿತ ಆಗಿರ್ಬೋದು ಅಥವಾ ಖಾಸಗಿ ಆಡಳಿತ ಆಗಿರ್ಬೋದು, ಇವೆರಡರ ನಡುವೆ ಯಾವೆಲ್ಲ ಒಂದು ವ್ಯತ್ಯಾಸಗಳಿವೆ, ಯಾವೆಲ್ಲ ಡಿಫರೆನ್ಸಸ್ ಇದೆ ಅಂತ ಕಟ್ಕೊಡ್ತೀರಾ. ಅಂಡ್ ಇವೆರಡರ ಒಂದು ಪ್ರಾಮುಖ್ಯತೆ ಅಥವಾ ಪಾತ್ರ ಏನು ವಹಿಸುತ್ತೆ ಸಮಾಜದಲ್ಲಿ ಅನ್ನೋದನ್ನು ನೀವು ಕೂಡ ಕೊನೆಯದಾಗಿ ಅಂದ್ರೆ ಪಾರ್ಟ್ ಎ ನಲ್ಲಿ ಡಿಫರೆನ್ಸಸ್ ನ ಪಾರ್ಟ್ ಬಿ ನಲ್ಲಿ ನೀವು ಏನ್ ಅದು ಪಾತ್ರ ಏನಿದೆ, ರೋಲ್ಸ್ ಏನಿದೆ ಅನ್ನೋದನ್ನ ನೀವು ಬರೀತಾ ಬರ್ತೀರಾ. ದೆನ್ ಕನ್ಕ್ಲೂಷನ್ ಆಸ್ ಯೂಶುವಲ್ ಎಂಡಿಂಗ್ ಪಾರ್ಟ್ ನಲ್ಲಿ ಇರುತ್ತೆ. ಸೊ ಇದಿಷ್ಟು ನಾವು ಆನ್ಸರ್ ಅಂಡ್ ನೀವು ಯೂಶಲಿ ಸಾರ್ವಜನಿಕ ಆಡಳಿತ ಅಂದ್ರೆ ಏನು ಅಂತ ನಾವು ಯೂಶಲಿ ಕೊಟ್ಟಿರುವಂತದ್ದು. ಸಾರ್ವಜನಿಕ ಸಂಪನ್ಮೂಲಗಳನ್ನ ನಿರ್ವಹಿಸಲು ಮತ್ತು ಸಾಮಾಜಿಕ ಕಲ್ಯಾಣಕ್ಕಾಗಿ ಸೇವೆಯನ್ನು ಒದಗಿಸಲು ಸರ್ಕಾರಿ ಸಂಸ್ಥೆಗಳು ಕೈಗೊಳ್ಳುವ ಚಟುವಟಿಕೆಗಳನ್ನ ನಾವು ಸಾರ್ವಜನಿಕ ಆಡಳಿತ ಅಂತ ಕರಿತೀವಿ. ಇನ್ನು ಖಾಸಗಿ ಆಡಳಿತ ಅಂತಿರೋದು ಖಾಸಗಿ ಉದ್ಯಮದಲ್ಲಿ ದಕ್ಷತೆ ಅಥವಾ ಲಾಭ ಗರಿಷ್ಠೀಕರಣ ಮತ್ತು ಷೇರುದಾರರ ತೃಪ್ತಿಯ ಮೇಲೆ ಕೇಂದ್ರೀಕರಿಸಿರುತ್ತೆ. ಅದನ್ನ ನೀವು ಹೇಗೆ ಯೂಶಲಿ ಒಂದು ಟೇಬಲ್ ಆದ್ರೂ ಹಾಕ್ಬೋದು. ಅಂದ್ರೆ ಸಾರ್ವಜನಿಕ ಮತ್ತು ಖಾಸಗಿ ಆಡಳಿತದ ನಡುವಿನ ವ್ಯತ್ಯಾಸಗಳು ಯಾವ್ಯಾವ ಇದಾವೆ ಅಂತ ನೀವು ಯೂಶಲಿ ಮೆನ್ಷನ್ ಮಾಡ್ತೀರಾ. ಸೊ ಅಲ್ಲಿ ಡೆಫಿನಿಷನ್ ಆಗಿರ್ಬೋದು, ಗೋಲ್ಸ್ ಅಂಡ್ ಆಬ್ಜೆಕ್ಟಿವ್ ಆಗಿರ್ಬೋದು, ಲೀಗಲ್ ಫ್ರೇಮ್ ವರ್ಕ್ ಆಗಿರ್ಬೋದು, ಪಬ್ಲಿಕ್ ಅಕೌಂಟಬಿಲಿಟಿ, ಫ್ರೀಡಮ್ ಆಫ್ ಆಕ್ಷನ್ಸ್, ಪೊಲಿಟಿಕಲ್ ಕ್ಯಾರೆಕ್ಟರ್ಸ್, ಅಪ್ರೋಚಸ್ ಆಗಿರ್ಬೋದು, ರೆವಿನ್ಯೂ ಆರ್ ಇನ್ಕಮ್ ಆಗಿರ್ಬೋದು, ಸ್ಕೋಪ್ ಆಗಿರ್ಬೋದು, ಇವನ್ನೆಲ್ಲವನ್ನು ಕೂಡ ಒಂದು ಲಿಸ್ಟ್ ಮಾಡ್ತಾ ಬರ್ತೀರಾ. ಸೊ ಡೆಫಿನೇಷನ್ ಬಂದಾಗ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ರೆಫರ್ಸ್ ಟು ದ ಆಕ್ಟಿವಿಟಿ ಆಫ್ ಗವರ್ನಮೆಂಟ್ ಆರ್ಗನೈಸೇಷನ್ ಆರ್ ಇನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಅಂದ್ರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಸರ್ಕಾರಿ ಒಂದು ಸಂಸ್ಥೆಯ ಅಥವಾ ಸರ್ಕಾರಿ ಅಂಗದ ಒಂದು ಆಡಳಿತ ಏನಿರುತ್ತೆ ನಾವು ಅದನ್ನ ಸಾರ್ವಜನಿಕ ಆಡಳಿತ ಅಂತ ಕರಿತೀವಿ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬಂದಾಗ ಇಟ್ಸ್ ರೆಫರ್ಸ್ ಟು ಆಕ್ಟಿವಿಟಿ ಆಫ್ ಪ್ರೈವೇಟ್ಲಿ ಓನ್ಡ್ ಆರ್ಗನೈಸೇಷನ್ ಆರ್ ಇನ್ಸ್ಟಿಟ್ಯೂಷನ್. ಅಂದ್ರೆ ಖಾಸಗಿ ಒಡೆತನದಲ್ಲಿರುವ ಸಂಸ್ಥೆಗಳ ಒಂದು ಆಡಳಿತವನ್ನ ನಾವು ಖಾಸಗಿ ಆಡಳಿತ ಅಂತ ನಾವು ಕರಿತಾ ಬರ್ತೀವಿ. ಅಂಡ್ ವಾಟ್ ಆರ್ ದ ಆಬ್ಜೆಕ್ಟಿವ್ ಮತ್ತು ಗೋಲ್ಸ್ ಅಂತ ಬಂದಾಗ ನಾವು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಅಂದ್ರೆ ಸಾರ್ವಜನಿಕ ಆಡಳಿತದಲ್ಲಿ ಒಂದು ಸಾರ್ವಜನಿಕರ ಹಿತದೃಷ್ಟಿ ನಮಗೆ ಅವರ ಒಂದು ಮುಖ್ಯವಾದ ಗುರಿ ಆಗಿರುತ್ತೆ. ಅಥವಾ ಇನ್ನು ಖಾಸಗಿಗೆ ಬಂದಾಗ ಒಂದು ಗರಿಷ್ಠ ಲಾಭವನ್ನು ಗಳಿಸುವಂಥದ್ದು ಅವರ ಉದ್ದೇಶ ಗುರಿ ಆಗಿರುತ್ತೆ. ಇನ್ನು ಲೀಗಲ್ ಫ್ರೇಮ್ ವರ್ಕ್ ಬಂದಾಗ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಸ್ ಅಥವಾ ಸಾರ್ವಜನಿಕ ಆಡಳಿತ ಸ್ಟ್ಯಾಟ್ಯುಟರಿ ಲಾ ಅಂದ್ರೆ ನಾವು ಶಾಸನಗಳಿಂದ ಒಂದು ಗವರ್ನ್ ಮಾಡ್ತಾ ಆಡಳಿತವನ್ನು ನಡೆಸ್ತಾ ಬರ್ತಾರೆ. ಬಟ್ ಇಲ್ಲಿ ಯಾವುದು ಕೂಡ ಆ ರೀತಿ ಇಲ್ಲ. ಬಟ್ ಗವರ್ನ್ ಬೈ ದ ಡೈರೆಕ್ಟರ್ ಆಫ್ ದ ಆರ್ಗನೈಸೇಷನ್ ಅಂತ ಕರೀತಾರೆ. ಒಂದು ಸಂಸ್ಥೆಯ ಅಂದ್ರೆ ಖಾಸಗಿ ಸಂಸ್ಥೆಯ ಡೈರೆಕ್ಟರ್ ಯಾರು ಇರ್ತಾರೆ ಅವರು ಒಂದು ಡೇ ಟು ಡೇ ಆಕ್ಟಿವಿಟೀಸ್ ಹೇಗಿರ್ಬೇಕು ಏನಿರ್ಬೇಕು ಅಂತ ಅವರು ಡಿಸೈಡ್ ಮಾಡ್ತಾ ಬರ್ತಾರೆ. ಇನ್ನು ಅಕೌಂಟಬಿಲಿಟಿಗೆ ಬಂದಾಗ ಪೀಪಲ್ಗೆ ಅಂದ್ರೆ ಸಾರ್ವಜನಿಕರಿಗೆ ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಅಕೌಂಟಬಲ್ ಆಗಿರುತ್ತೆ. ಬಟ್ ಅಲ್ಲಿ ಓನರ್ ಯಾರಿರ್ತಾರೆ ಅವ್ರಿಗೆ ಅವರು ಅಕೌಂಟಬಲ್ ಆಗಿರ್ತಾರೆ ಪ್ರೈವೇಟ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ. ಸೊ ಈ ರೀತಿಯಾಗಿ ನೀವು ಏನ್ ಬೇಸಿಕ್ ಡಿಫರೆನ್ಸಸ್ ಏನಿದೆ ಅದನ್ನ ಬರೀತಾ ಬರುವಂತದ್ದು. ದೆನ್ ಪಾತ್ರ ಏನು ಸಮಾಜದಲ್ಲಿ ಖಾಸಗಿ ಮತ್ತು ಸಾರ್ವಜನಿಕ ಆಡಳಿತದಲ್ಲಿರುವಂತಹ ಪಾತ್ರಗಳು ಏನು ಅಂತ ಬಂದಾಗ ನೀತಿಯ ಅನುಷ್ಠಾನವಾಗಿರ್ಬೋದು, ಸಾರ್ವಜನಿಕ ಕಲ್ಯಾಣ ಮತ್ತು ಸಾಮಾಜಿಕ ನ್ಯಾಯವಾಗಿರ್ಬೋದು, ಆರ್ಥಿಕ ಸ್ಥಿರತೆ ಮತ್ತು ಬೆಳವಣಿಗೆ ಆಗಿರ್ಬೋದು, ಅಂಡ್ ಸಾರ್ವಜನಿಕ ಸುರಕ್ಷತೆ ಮತ್ತು ರಾಷ್ಟ್ರೀಯ ಬದ್ಧತೆಗಳಾಗಿರ್ಬೋದು, ಅಥವಾ ಪರಿಸರ ಸಂರಕ್ಷಣೆ ಅಂದ್ರೆ ಯೂಶಲಿ ಪ್ರೈವೇಟ್ ಮತ್ತು ಪಬ್ಲಿಕ್ ಇಬ್ಬರು ಸೇರಿ ಹೇಗೆ ಒಂದು ಪರಿಸರವನ್ನ ಈಗಿರುವಂತಹ ಡಿಟೋರಿಯೇಟ್ ಆಗ್ತಾ ಇರುವಂತಹ ಅಥವಾ ಪರಿಸರದ ಒಂದು ಜೈವ ವೈವಿಧ್ಯತೆ ಒಂದು ಕುಸಿತವನ್ನು ಕಾಣ್ತಿರುವಂತಹ ಈ ವ್ಯವಸ್ಥೆಯನ್ನು ಸುಧಾರಿಸೋದಿಕ್ಕೆ ಮತ್ತು ಸುಸ್ಥಿರವಾದಂತಹ ಒಂದು ಅಭಿವೃದ್ಧಿಯನ್ನು ಕಾಣೋದಿಕ್ಕೆ ಹೇಗೆ ಪರಿಸರ ಸಂರಕ್ಷಣೆ ಇಬ್ಬರು ಮುಖ್ಯ ಅಂತ ನೀವು ಆನ್ಸರ್. ಇದು ಯೂಶಲಿ ಖಾಸಗಿ ಅಲ್ಲ ಸಾರ್ವಜನಿಕ ಆಡಳಿತದಲ್ಲಿ ಇರುವಂತಹ ಇದು ಅಂತೀರಾ. ಇನ್ನು ಖಾಸಗಿ ಆಡಳಿತದ ಪಾತ್ರ ಬಂದಾಗ ಆರ್ಥಿಕ ಬೆಳವಣಿಗೆ ಅದು ಉದ್ಯೋಗ ಸೃಷ್ಟಿ ಅಂತ ಕರಿತೀವಿ. ನಾವೀನ್ಯತೆ ಮತ್ತು ದಕ್ಷತೆಯನ್ನ ಅಂದ್ರೆ ನಮ್ಮ ಮಾಡುವಂಥದ್ದು ಖಾಸಗಿ ಆಡಳಿತದ್ದು ಅಂದ್ರೆ ಆರ್ಥಿಕ ಬೆಳವಣಿಗೆ ಆಗಿರ್ಬೋದು, ನಾವೀನ್ಯತೆ ದಕ್ಷತೆ ಆಗಿರ್ಬೋದು, ಗ್ರಾಹಕರ ಒಂದು ಅಗತ್ಯವನ್ನು ಪೂರೈಸುವಂಥದ್ದು, ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಅಂತ ಕರಿತೀವಿ. ಅಂದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನುವಂಥದ್ದು. ಸೊ ಇವನ್ನೆಲ್ಲ ಬರೀತೀವಿ. ದೆನ್ ವಾಟ್ ಆರ್ ಇವೆರಡರಿಂದ ನಾವು ಹೇಗೆ ಎರಡೂ ಸಹಯೋಗ ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟು ಅನ್ನೋದ ರೀತಿಯಲ್ಲಿ ಕೂಡ ಬರೀತೀವಿ. ಯಾಕಂದ್ರೆ ಜಸ್ಟ್ ಒಂದು ದೇಶ ಸರ್ಕಾರದಿಂದನೇ ಪೂರ್ತಿಯಾಗಿ ನಡೆಸೋದಿಕ್ಕೂ ಆಗಲ್ಲ, ಅದೇ ರೀತಿ ಒಂದು ದೇಶವನ್ನು ಪೂರ್ತಿಯಾಗಿ ಪ್ರೈವೇಟ್ ಇಂದ ಖಾಸಗಿ ಅವರಿಂದನೂ ಕೂಡ ನಡ್ಸಕ್ಕಾಗಲ್ಲ. ಇವೆರಡರ ಒಂದು ಸಹಯೋಗ ಸಮ್ಮಿಲನ ಎರಡೂ ಕೂಡ ತುಂಬಾ ಇಂಪಾರ್ಟೆಂಟು. ಅದು ಹೇಗೆ ಅನ್ನೋದನ್ನ ನೀವು ಬರೀತಾ ಬರ್ತೀರಾ. ಅಂದ್ರೆ
ಸಮಾಜ ಎದುರಿಸುತ್ತಿರುವಂತಹ ಸಂಕೀರ್ಣ ಸಮಸ್ಯೆಗಳನ್ನು ಪರಿಹರಿಸಲು ಪರಸ್ಪರರ ಸಾಮರ್ಥ್ಯಗಳನ್ನು ಬಳಸಿಕೊಳ್ಳಬೇಕು. ಪರಸ್ಪರರ ಅಂದ್ರೆ ಇಲ್ಲಿ ಖಾಸಗಿ ಮತ್ತು ಸಾರ್ವಜನಿಕ ಏನು ಆಡಳಿತ ಇದೆ ಇಬ್ಬರದ್ದು ಕೂಡ ಏನು ಒಂದು ಸಾಮರ್ಥ್ಯಗಳಿದ್ದಾವೆ ಎರಡನ್ನೂ ಬಳಸಿಕೊಂಡು ಸುಸ್ಥಿರ ಮತ್ತು ಸಮಗ್ರ ಅಭಿವೃದ್ಧಿಯನ್ನು ಹೆಚ್ಚಿಸಲು ಹೊಣೆಗಾರಿಕೆ, ಪಾರದರ್ಶಕತೆ ಮತ್ತು ಸಾಮಾಜಿಕ ಜವಾಬ್ದಾರಿಯಿಂದ ಬೆಂಬಲಿತವಾದ ಹೊಂದಾಣಿಕೆಯ ವಿಧಾನವು ಅತ್ಯಗತ್ಯ. ಈ ಸಹಯೋಗದ ಮಾದರಿಯು ಎರಡೂ ವಲಯಗಳು ರಾಷ್ಟ್ರೀಯ ಪ್ರಗತಿ, ಜಾಗತಿಕ ಅಭಿವೃದ್ಧಿಯ ವಿಶಾಲ ಗುರಿಗಳೊಂದಿಗೆ ಪರಿಣಾಮಕಾರಿ ಕೊಡುಗೆಯನ್ನು ನೀಡುವುದನ್ನು ಈ ರೀತಿ ಬರೆದು ಇನ್ ಇಂಗ್ಲಿಷ್ ಅಲ್ಲಿ ಆಗಿದ್ರೆ ನೀವು ಅದಕ್ಕೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಏನು ಅಥವಾ ಪ್ರೈವೇಟ್ ಅಡ್ಮಿನಿಸ್ಟ್ರೇಷನ್ ಅಂತ ಎರಡು ಅಂಡ್ ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಪಬ್ಲಿಕ್ ಅಂಡ್ ಪ್ರೈವೇಟ್ ಅಡ್ಮಿನಿಸ್ಟ್ರೇಷನ್ ಮಾಡಿ ದೆನ್ ರೋಲ್ ಆಫ್ ದ ಪ್ರೈವೇಟ್ ಅಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ದೆನ್ ರೋಲ್ ಆಫ್ ಪಬ್ಲಿಕ್ ಅಥವಾ ಪ್ರೈವೇಟ್ ದೆನ್ ಕನ್ಕ್ಲೂಷನ್ ಮಾಡ್ತಾ ಬಂದ್ರೆ ಸೊ ಒಂದು ಆನ್ಸರ್ ಅನ್ನ ಪರಿಪೂರ್ಣಗೊಳಿಸಬಹುದು ಅನ್ನುವಂಥದ್ದು ಈ ಉದ್ದೇಶ ಆಗಿರುತ್ತೆ. ಇದಿಷ್ಟು ಡೇ 27 ನ ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಆರ್ಗನೈಸೇಷನ್ ನ ಒಂದು ಪ್ರಶ್ನೆ ಆಗಿರುತ್ತೆ. ಸೊ ಡೇ 28ಗೆ ಮ್ಯಾನೇಜ್ಮೆಂಟ್ ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ಬಗ್ಗೆ ಒಂದು ಪ್ರಶ್ನೆಯನ್ನ ಕೇಳಲಾಗುತ್ತೆ. ಸೊ ಇದಿಷ್ಟು ಡೇ 27 ನ ಒಂದು ವಿಡಿಯೋ ಡಿಸ್ಕಷನ್ ಆಗಿರುತ್ತೆ. ಥ್ಯಾಂಕ್ ಯು.